ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 37. ಪಾರ್ಥ ಸ್ಟೇಷನ್ನಿನಲ್ಲಿ ಯಾವುದೋ ಕೇಸಿನ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದನು. ಅಪ್ಪ ಮಗ ಇಬ್ಬರು ಅವನ ಮುಂದೆ ಹೆದರಿಕೆಯಿಂದಲೇ ನಿಂತಿದ್ದರು. ಆ ಕಾಡಿನ ಸುತ್ತಮುತ್ತ ಮರಗಳನ್ನು ಕಡಿಯುವವರು ನೀವೇ ಎಂದು ಗೊತ್ತು. ಇಷ್ಟು ದಿನ ಸಣ್ಣ ಪುಟ್ಟ ಮರ ಕಡಿಯುತ್ತೀರಾ ಎಂದು ನಾನು ಕೂಡ ನಿಮ್ಮ ಕಡೆ ಗಮನ ಕೊಡದೆ ಸುಮ್ಮನಾದೆ. ಆದರೆ ಈಗ ಗಂಧದ ಮರಕ್ಕೆ ಕೊಡಲಿ ಹಾಕುತ್ತಿದ್ದೀರಾ. ಗಂಧದ ಮರ ಕಡಿಯಲು ನಿಮಗೆ ಅಷ್ಟು ಧೈರ್ಯ ಇಲ್ಲ ಎಂದು ಗೊತ್ತು. ನಿಮ್ಮ ಹಿಂದೆ ಯಾರಿದ್ದಾರೆ ಎಂದು ಹೇಳಿ, ಆಗ ನಿಮಗೆ ಶಿಕ್ಷೆಯಾದರೂ ಕಡಿಮೆಯಾಗುತ್ತದೆ. ಇಲ್ಲದಿದ್ದರೆ ನೀವು ಜೀವನ ಪರ್ಯಂತ ಹೊರಗೆ ಬರದ ಹಾಗೆ ಮಾಡುತ್ತೇನೆ. ಚೆನ್ನಾಗಿ ಯೋಚಿಸಿ ನಿರ್ಧಾರ ಮಾಡಿ ಸತ್ಯ ಹೇಳಿ ಎಂದನು. 50 ವರ್ಷದ ಮರಿಯಪ್ಪ ಮೊದಲೇ ಪಾರ್ಥನನ್ನು ನೋಡಿ ಹೆದರಿ ನಡುಗುತ್ತಿದ್ದರು. ಇನ್ನು ಈಗ ಅವನ ಕಂಚಿನ ಕಂಠದಿಂದ ಏರಿಳಿತವಿಲ್ಲದೆ ಬಂದಂತಹ ಗದರು ಧ್ವನಿಗೆ ಇನ್ನೂ ಹೆದರಿ ಮುದುರಿಕೊಂಡಿದ್ದರು. ಸಾಹೇಬ್ರೇ, ನೀವು ಹೇಳಿದಂಗೆ ನಾವು ಕಾಡಲ್ಲಿ ಸಣ್ಣ ಪುಟ್ಟ ಗುತ್ತಿಗಳು, ಕುರುಚಲು ಗಿಡಗಳು, ಕೈಗೆಟುಕುವ ಮರಗಳ ಕೊಂಬೆಗಳು ಕಡಿದು ಅದನ್ನು ಪ್ಯಾಟೆಗೆ ಮಾರಿ ಜೀವನ ನಡೆಸುತ್ತಿದ್ದೇವೆ. ನಾವು ಕಾಡು ಜನ ಸಾಹೇಬ್ರೇ. ನಮಗೆ ಬುದ್ಧಿ ಬಂದಾಗಿನಿಂದ ಇದೇ ಕಸುಬು ಮಾಡಿಕೊಂಡು ಬಂದಿದ್ದೀವಿ. ಅಷ್ಟು ದೊಡ್ಡ ಕೆಲಸಕ್ಕೆ ನಾವು ಕೈ ಹಾಕ್ತೀವ ಸಾಹೇಬ್ರೇ? ಇಲ್ಲ ಸಾಹೇಬ್ರೇ, ನಾವು ಅಂತಹ ಕೆಲಸ ಮಾಡಿಲ್ಲ ಎಂದರು ಮರಿಯಪ್ಪ. ಹೌದು ಸರ್, ಅಪ್ಪ ಹೇಳುತ್ತಿರುವುದು ನಿಜ. ನಾವು ಸಣ್ಣ ಪುಟ್ಟ ಗಿಡಗಳನ್ನು ಕಡಿದು ಅದನ್ನು ಪಟ್ಟಣಕ್ಕೆ ಮಾರಿ ಅದರಿಂದ ಬಂದಂತಹ ಸ್ವಲ್ಪ ಕಾಸಿನಲ್ಲಿ ಜೀವನ ಮಾಡುತ್ತೇವೆ. ಅಂತಹ ದೊಡ್ಡ ಮರವನ್ನು ನಮ್ಮಿಂದ ಕಡಿಯಲು ಹೇಗೆ ಸಾಧ್ಯ? ನಿಮಗೆ ನಮ್ಮ ಮೇಲೆ ಇನ್ನೂ ನಂಬಿಕೆ ಬರಲಿಲ್ಲ ಎಂದರೆ ಮೊದಲಿದ್ದ ಫಾರೆಸ್ಟ್ ಆಫೀಸರ್ನ ಬೇಕಿದ್ರೆ ವಿಚಾರಿಸಿ. ನಮಗೆ ಕಾಡಲ್ಲಿ ಸೌದೆ ಕಡಿಯಲು ಅವರೇ ಪರ್ಮಿಷನ್ ಕೊಟ್ಟಿದ್ದು. ಈಗ ಅವರು ಬೇರೆ ಕಡೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಅವರಿಲ್ಲದೆ ನಮಗೂ ಕೂಡ ಕಷ್ಟ ಆಗುತ್ತಿದೆ. ಈಗ ನಮಗೆ ಸೌದೆಗಳನ್ನು ಕಡಿಯಲೇ ಕಷ್ಟ ಆಗುತ್ತಿದೆ. ಅಂಥದ್ದರಲ್ಲಿ ಗಂಧದ ಮರಕ್ಕೆ ಕೈ ಹಾಕ್ತೀವ ಸರ್? ನಾವು ಯಾವತ್ತಿಗೂ ಆ ಕೆಲಸ ಮಾಡುವುದಿಲ್ಲ ಸರ್ ಎಂದನು ಮರಿಯಪ್ಪನ ಮಗ ಕೆಂಚ. ನೋಡು ಕೆಂಚ, ಕದ್ದಿರುವ ಕಳ್ಳ ಯಾವತ್ತೂ ನಾನು ಕಳ್ಳ ಎಂದು ಹೇಳುವುದಿಲ್ಲ. ನೀವು ಮೊದಲು ಬರೀ ಸೌದೆಗಳನ್ನು ಕಡಿಯುತ್ತಿದ್ದೀರಿ ಎಂದು ನಮಗೂ ಗೊತ್ತು. ಆದರೆ ಇತ್ತೀಚೆಗೆ ಈ ಕೆಲಸಕ್ಕೆ ಕೈ ಹಾಕಿರಬಹುದಲ್ಲವಾ? ಹಣದ ದುರಾಸೆಗೆ ಮನುಷ್ಯ ಏನು ಬೇಕಾದರೂ ಮಾಡುತ್ತಾನೆ ಎಂದು ಹೇಳುತ್ತಾ ಅವರ ಮುಂದೆ ಕೈಕಟ್ಟಿ ಗಂಭೀರವಾಗಿ ನಿಂತನು. ಅವನ ಮಾತನ್ನು ಕೇಳಿದ ಮರಿಯಪ್ಪ, ಇಲ್ಲ ಸಾಹೇಬ್ರೇ, ಕೆಂಚ ಹೇಳ್ತಿರೋದು ಸರಿ ಐತೆ. ನಾವು ನಿಯತ್ತಿನ ಮನುಷ್ಯರು. ನಮಗೆ ಜೀವನ ಕೊಡ್ತಿರೋದು ಆ ಕಾಡು. ನನಗೆ ಬುದ್ಧಿ ಬಂದಾಗಿನಿಂದ ಇದೇ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಬಂದೀವಿನಿ. ನನ್ನ ಮಗ ಕೂಡ ನಾನು ನಡೆದು ಬಂದ ದಾರಿಲೇ ನಡೀತಾ ಅವನೇ. ಅವನು ಕೂಡ ಯಾವತ್ತೂ ಅಂಥ ಕೆಲಸಕ್ಕೆ ಕೈ ಹಾಕಕ್ಕಿಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡಿ ಎಂದು ಪಾರ್ಥನ ಮುಂದೆ ಕೈ ಮುಗಿದು ನಿಂತರು ಮರಿಯಪ್ಪ. ಅವನು ಅಷ್ಟೊಂದು ಹೇಳಿ ಕೈ ಮುಗಿಯುತ್ತಿದ್ದಾರೆ ಎಂದರೆ ಅವರು ಈ ಕೆಲಸ ಮಾಡುತ್ತಾರೆಯೇ ಎಂದು ಮನದಲ್ಲಿ ಹೇಳಿಕೊಂಡರೂ ಅದನ್ನು ಅವನ ಕರ್ತವ್ಯ ಒಪ್ಪಲಿಲ್ಲ. ಪ್ರತಿದಿನ ಸುಳ್ಳು ಹೇಳುವವರೇ ಅವನಿಗೆ ಸಿಗುವುದು. ಅವರೆಲ್ಲರೂ ಹೇಳುವ ಸುಳ್ಳುಗಳನ್ನು ನೋಡಿ ನೋಡಿ ಈಗ ಒಬ್ಬರು ಸತ್ಯ ಹೇಳಿದರೂ ಅದು ಕೂಡ ಸುಳ್ಳು ಎನಿಸುತ್ತದೆ ಅವನಿಗೆ. ರೀ ಆನಂದ್, ಬನ್ನಿ ಇಲ್ಲಿ. ಮರಿಯಪ್ಪನನ್ನು ಬಿಟ್ಟು ಕಳಿಸಿ ಕೆಂಚನನ್ನು ಸೆಲ್ ಒಳಗಡೆ ಹಾಕಿ ಎನ್ನುತ್ತಿದ್ದ ಹಾಗೆ, ಬೇಡ ಸಾಹೇಬ್ರೇ, ನನ್ನ ಮಗನನ್ನು ಬಿಟ್ಬಿಡಿ. ಇದರಲ್ಲಿ ನಮ್ಮದೇನು ತಪ್ಪಿಲ್ಲ. ತಪ್ಪಿ ಮಾಡದೆ ಇರುವ ನಮಗೆ ಶಿಕ್ಷೆ ಕೊಡುವುದು ಯಾವ ನ್ಯಾಯ? ನಿಮಗೆ ಶಿಕ್ಷೆ ಕೊಡಲೇಬೇಕು ಅಂದರೆ ನನಗೆ ಕೊಡಿ ಎಂದು ಪಾರ್ಥನ ಕಾಲು ಹಿಡಿಯಲು ಬಂದಿದ್ದರು. ಅವರಿಂದ ಹಿಂದೆ ಸರಿದವನು, ನೋಡಿ, ಈ ಕಾಡಿನಲ್ಲಿ ಸೌದೆ ಮರ ಕಡಿಯುವವರು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈಗ ಗಂಧದ ಮರಗಳನ್ನು ಕೂಡ ನೀವು ಬಿಟ್ಟರೆ ಯಾರೂ ಕಡಿದಿಲ್ಲ ಅಲ್ಲಿ. ನೀವು ಏನೇ ಹೇಳಿದರೂ ನಿಮ್ಮ ಮಾತನ್ನು ನಾನು ನಂಬುವುದಿಲ್ಲ. ನಿಮ್ಮ ಮಗನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುತ್ತೇವೆ. ಕೋರ್ಟು ಹೇಳಿದಷ್ಟು ದಂಡ ಕಟ್ಟಿ ಅವನನ್ನು ಬಿಡಿಸಿಕೊಂಡು ಹೋಗಿ ಎಂದವನು ಅಲ್ಲಿ ನಿಲ್ಲದೆ ಹೋಗಿದ್ದನು. ಇತ್ತ ಕಣ್ಣಲ್ಲಿ ನೀರು ತುಂಬಿಕೊಂಡು ಸ್ಟೇಷನ್ನಿಂದ ಹೊರ ಹೋಗಿದ್ದರು ಮರಿಯಪ್ಪ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಇಲ್ಲಿ.
ಗಂಧದ ಮರದ ಕೇಸನ್ನು ವಿಚಾರಣೆ ಮುಗಿಸಿ ಆಗ ತಾನೇ ಬಂದು ತನ್ನ ಚೇಂಬರ್ನಲ್ಲಿ ಕುಳಿತಿದ್ದವನ ಫೋನ್ ರಿಂಗ್ ಅನಿಸಿತು. ಯಾರು ಎಂದು ತೆಗೆದು ನೋಡಿದರೆ ರಿತನ್ಯಾ ಕರೆ ಮಾಡುತ್ತಿದ್ದಳು. ಇವಳು ಯಾಕೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡುತ್ತಿದ್ದಾಳೆ ಎಂದುಕೊಂಡು ಕರೆ ಸ್ವೀಕರಿಸಿ, ಹೇಳು ರಿತನ್ಯಾ, ಏನಿವತ್ತು ಕಾಲ್ ಮಾಡ್ತಿದ್ದೀಯಾ ಎಂದನು. ಬ್ಯುಸಿ ಇದ್ದೀಯಾ ಪಾರ್ಥ ಎಂದಳು. ಎಷ್ಟೇ ಆದರೂ ಪೊಲೀಸ್ ಅವನು ಬಿಡುವಿರುವುದಿಲ್ಲ ಎನ್ನುವುದನ್ನು ಚೆನ್ನಾಗಿ ಅರಿತಿದ್ದಾಳೆ. ನಮ್ಮ ಕೆಲಸ ಯಾವಾಗಲೂ ಇದ್ದಿದ್ದೆ, ನೀನು ಏನು ಇವತ್ತು ಕಾಲ್ ಮಾಡಿದ್ದೀಯಾ ಎಂದನು. ಅವನ ಜೊತೆ ಎಷ್ಟೇ ಸಲಿಗೆಯಿಂದ ಇದ್ದರೂ ಈ ವಿಷಯವನ್ನು ಹೇಳಲು ಬಾಯಿ ಬಾರದೆ ಅವಳಿಗೆ. ಏನನ್ನು ಮಾತನಾಡಬೇಕಿತ್ತು, ಸಂಜೆ ಸಿಗ್ತೀಯಾ ಎಂದಳು. ಸಂಜೆನಾ ಎಂದವನು. ಮಾತು ಕೇಳಿದವಳು, ನಿನಗೆ ಕೆಲಸ ಇದ್ದರೆ ಬೇಡ ಬಿಡು ಎಂದಳು. ಹಾಗೇನಿಲ್ಲ ರಿತನ್ಯಾ, ಸಿಗ್ತೀನಿ, ಆದರೆ ನೀನು ಹೇಳಿದ ಸಮಯಕ್ಕೆ ಬರಲು ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆದರೂ ಕಾಯ್ತೀಯಾ ಎಂದನು. ಅದಕ್ಕೇನು, ಕಾಯ್ತೀನಿ ಎನ್ನುತ್ತಿದ್ದ ಹಾಗೆ, ಎಲ್ಲಿಗೆ, ನಿನ್ನ ಕ್ಲಿನಿಕ್ಗೆ ಬರಬೇಕಾ ಎಂದರೆ, ಬೇಡ ಬೇಡ, ನಾನು ಲೊಕೇಶನ್ ಶೇರ್ ಮಾಡ್ತೇನೆ, ಅಲ್ಲಿಗೆ ಬಾ ಎಂದಳು. ಸರಿ ಬರ್ತೀನಿ ಬಿಡು ಎಂದು ಹೇಳಿ ಕರೆ ತುಂಡರಿಸಿದವನಿಗೆ ಇವಳು ಯಾವ ವಿಷಯ ಮಾತನಾಡಲು ಕರೆಯುತ್ತಿದ್ದಾಳೆ ಎಂದು ತಿಳಿಯಲಿಲ್ಲ. ರಾಜೇಂದ್ರ ಅವರಿಗೆ ಸುಮಾರು 30 ವರ್ಷಗಳಿಂದ ಪರಿಚಯ ಇರುವ ಒಡವೆ ಅಂಗಡಿ ಅದು. ಅದರ ಮಾಲೀಕರು ಇವರಿಗೆ ಬಹಳವೇ ಆತ್ಮೀಯರು. ಈಗ ಒಡವೆ ಅಂಗಡಿಯನ್ನು ಮಾಲೀಕರ ಮಗ ನಡೆಸಿಕೊಂಡು ಹೋಗುತ್ತಿದ್ದಾನೆ. ಮಹಿಮಾಳ ಕೈ ಹಿಡಿದು ಒಡವೆ ಅಂಗಡಿ ಒಳಗಡೆ ಹೋಗುತ್ತಿದ್ದ ಹಾಗೆ ರಾಜೇಂದ್ರ ಅವರನ್ನು ನೋಡಿದ ಒಡವೆ ಅಂಗಡಿಯ ಮಾಲೀಕ ಒಡನೆ ಇವರ ಬಳಿಗೆ ಬಂದು, ಸರ್ ಹೇಗಿದ್ದೀರಾ? ಅಪ್ಪ ಇಲ್ಲಿಗೆ ಬರುತ್ತಿದ್ದಾಗ ಆಗಾಗ ಬಂದು ಮಾತನಾಡಿಸಿಕೊಂಡು ಹೋಗುತ್ತಿದ್ದೀರಿ, ಇತ್ತೀಚೆಗೆ ತುಂಬ ವಿರಳ ಆಗಿದ್ದೀರಾ ಎಂದು ಬಹಳ ವಿನಯದಿಂದ ಮಾತನಾಡಿಸಿದನು. ಹೌದು, ನನಗೂ ಇತ್ತೀಚೆಗೆ ಎಸ್ಟೇಟಿನ ಕೆಲಸ ಹೆಚ್ಚಾಗಿರುವುದರಿಂದ ಈ ಕಡೆ ಬರಲು ಆಗಲಿಲ್ಲ. ಇವಳು ನನ್ನ ಸೊಸೆ, ಇವಳಿಗೆ ಮಾಂಗಲ್ಯ ಚೈನ್ ತೋರಿಸಿ ಎಂದರು. ನೀವು ಇಲ್ಲಿ ಕುಳಿತುಕೊಳ್ಳಿ, ನಿಮಗೆ ಈಗಲೇ ಜ್ಯೂಸ್ ಕಳಿಸುತ್ತೇನೆ ಎಂದವನು, ಮೇಡಮ್ ನೀವು ಬನ್ನಿ ಎಂದು ಮಹಿಮಾಳನ್ನು ಕರೆದು ಮುಂದೆ ಹೋದನು. ರಾಜೇಂದ್ರ ಅವರು ಮಾಂಗಲ್ಯ ಸರ ಎಂದು ಹೇಳುತ್ತಿದ್ದ ಹಾಗೆ ಅವರ ಕಿವಿಯ ಬಳಿ ಬಾಗಿದವಳು, ಮಾವ, ಚೈನ್ ಮನೆಯಲ್ಲಿಯೇ ಇದೆ, ಅದಕ್ಕೆ ಮಾಂಗಲ್ಯ ಹಾಕಿಸುವುದು ಬಿಟ್ಟು ಬೇರೆ ಹೊಸದು ಬೇಡ ಎಂದಳು. ಅದು ಹಾಗೆ ಇರಲಿ ಮಹಿಮಾ ಪುಟ್ಟ, ಈಗ ಹೊಸ ಚೈನ್ ತೆಗೆದುಕೋ ಅಷ್ಟೇ ಎಂದರು. ಅವರ ಮಾತು ಕೇಳಿದವಳು, ಮಾವ ಇನ್ನೂ ಸುಮ್ಮನಾಗುವುದಿಲ್ಲ ಎಂದು ಯೋಚಿಸಿ ಮಾಂಗಲ್ಯ ಚೈನ್ ನೋಡಲು ಹೊರಟಳು. ಅಪ್ಪ ಯಾಕೆ ಒಡವೆ ಅಂಗಡಿಯ ಬಳಿ ಬರಲು ಹೇಳಿದರು ಎಂದು ಯೋಚಿಸುತ್ತಲೇ ಒಡವೆಯ ಅಂಗಡಿಯ ಬಳಿಗೆ ಬಂದವನು ಕಾರನ್ನು ಪಾರ್ಕ್ ಮಾಡಿ ಒಳಗೆ ಹೋದರೆ ಅಲ್ಲಿ ಕುಳಿತಿದ್ದ ತಂದೆಯ ಬಳಿಗೆ ಹೋಗಿ, ಅಪ್ಪ ಇಲ್ಲಿಗೆ ಯಾಕೆ ಬರಲು ಹೇಳಿದ್ರಿ ಎಂದನು. ಮಹರ್ಷಿ, ನೀನು ಬಂದದ್ದು ಒಳ್ಳೆಯದೇ ಆಯಿತು, ಅಲ್ಲಿ ನೋಡು ಮಹಿಮಾ ಪುಟ್ಟ ಇದ್ದಾಳೆ ಎಂದು ಮಹಿಮಾ ನಿಂತಿರುವ ಕಡೆಗೆ ಕೈ ತೋರಿಸುತ್ತಾ, ಅವಳಿಗೆ ಮಾಂಗಲ್ಯ ಸರ ತೆಗೆದುಕೊಳ್ಳುತ್ತಿದ್ದೇನೆ, ಒಬ್ಬಳಿಗೆ ಆರಿಸಲು ಕಷ್ಟ ಆಗುತ್ತದೆ, ನೀನು ಅವಳಿಗೆ ಸಹಾಯ ಮಾಡು ಎನ್ನುವ ತಂದೆಯ ಮಾತು ಕೇಳಿದವನಿಗೆ ಕೋಪ ಬಂದು ಬಿಟ್ಟಿತ್ತು. ತಾನೇ ತಾಳಿ ಕಟ್ಟಿಕೊಂಡಿರುವವಳಿಗೆ ಮಾಂಗಲ್ಯ ಸರ ಬೇರೆ ಕೇಡು ಎಂದು ಮನದಲ್ಲಿಯೇ ಬೈದುಕೊಂಡವನು ಈಗ ಅವಳ ಬಳಿಗೆ ಹೋಗಲಿಲ್ಲ ಎಂದರೆ ತಂದೆಗೆ ಬೇಸರವಾಗುತ್ತದೆ ಎಂದು ಯೋಚಿಸಿ ಅವಳ ಬಳಿಗೆ ಹೋದವನು, ಇದೆಲ್ಲ ನಿನ್ನದೇ ಪ್ಲಾನಾ ಎಂದಿದ್ದನು. ಅವನ ಧ್ವನಿ ಕೇಳಿ ಬೆಚ್ಚಿ ಹಿಂದೆ ತಿರುಗಿದವಳ ಮುಖದ ಮೇಲೆ ಬೆವರ ಹನಿಗಳು ಜಮೆಯಾದವು. ಮಹಿಮಾಳಿಗೆ ಒಡವೆ ತೋರಿಸುತ್ತಿದ್ದ ಹುಡುಗಿ ಮಹರ್ಷಿಯನ್ನು ಮಾತನಾಡಿಸುತ್ತಿದ್ದ ಹಾಗೆ ಆ ಹುಡುಗಿಯ ಬಳಿ ಖುಷಿಯಿಂದಲೇ ಮಾತನಾಡಿದವನು ಮತ್ತೆ ಮಹಿಮಾಳ ಕಿವಿಯ ಬಳಿ ಬಾಗಿ, ತಾಳಿಯನ್ನೇ ನಾನು ಕಟ್ಟಿಲ್ಲ, ಆಗಿದ್ದಾಗ ತಾಳಿ ಸರ ಬೇರೆ ಬೇಕಾ ನಿನಗೆ ಎಂದನು. ಅವನ ಮಾತು ಕೇಳಿ ಇವಳ ಮನದಲ್ಲಿ ಭಯ ಆವರಿಸಿತು. ನಾನು ಬೇಡ ಎಂದು ಹೇಳಿದೆ, ಆದರೆ ಮಾವ ಬಲವಂತ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಂದು ತಗೋ ಎನ್ನುತ್ತಿದ್ದಾರೆ ಎಂದು ಮೆಲ್ಲು ಧ್ವನಿಯಲ್ಲಿಯೇ ಹೇಳಿದಳು. ಒಡವೆ ತೋರಿಸುತ್ತಿದ್ದ ಹುಡುಗಿ ಇವರೆಡೆಗೆ ನೋಡುತ್ತಿದ್ದರಿಂದ ಜೋರಾಗಿ ಮಾತನಾಡಲು ಆಗುತ್ತಿರಲಿಲ್ಲ. ಅಲ್ಲಿ ಇನ್ನು ಯಾವ ನಾಟಕ ಆಡ್ತೀಯ ಆಡು, ನೀನು ತಾಳಿ ಸರ ಹಾಕಿದ ಮಾತ್ರಕ್ಕೆ ನಾನೇನು ನಿನ್ನ ಗಂಡ ಆಗುವುದಿಲ್ಲ, ಸರವನ್ನು ಬೇಗ ಆರಿಸಿಕೊಂಡು ಬಾ ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ತಂದೆಯ ಬಳಿಗೆ ಹೋಗಿ, ಅವಳೇ ಆರಿಸುತ್ತಿದ್ದಾಳೆ ಅಪ್ಪ ಎಂದು ಹೇಳುತ್ತಾ ಅವರ ಎದುರಿರುವ ಕುರ್ಚಿಯ ಮೇಲೆ ತನ್ನ ಮೊಬೈಲ್ ಹಿಡಿದು ಕುಳಿತನು.
ಮಹರ್ಷಿ ಆಡಿದ ಕಟು ಮಾತುಗಳನ್ನು ನೆನೆದವಳ ಕಣ್ಣು ತುಂಬಿದವು. ಅಲ್ಲಿ ಎಲ್ಲರೂ ಇರುವುದನ್ನು ನೋಡಿ ಯಾರಿಗೂ ತನ್ನ ಕಣ್ಣೀರು ಕಾಣದಂತೆ ತೊಡೆದುಕೊಂಡು ಹೆಚ್ಚಿಗೆ ಆರಿಸದೆ ಯಾವುದೋ ಒಂದು ಡಿಸೈನ್ ಇರುವ ಸರವನ್ನು ಹಿಡಿದು ತನ್ನ ಮಾವನ ಬಳಿಗೆ ಬಂದವಳು, ಮಾವ, ಇದನ್ನೇ ತೆಗೆದುಕೊಳ್ಳುತ್ತೇನೆ ಎಂದಳು. ಆ ಸರವನ್ನು ತನ್ನ ಕೈಗೆ ತೆಗೆದುಕೊಂಡವರು, ಚೆನ್ನಾಗಿದೆ ಪುಟ್ಟ ಎಂದು ಹೇಳುತ್ತಾ, ಮಹರ್ಷಿ ಬಾಯಿಲಿ ಎಂದು ಮಗನನ್ನು ಕರೆದು ಆ ಸರವನ್ನು ಅವನ ಕೈಗೆ ನೀಡುತ್ತಾ, ಬಿಲ್ ಹಾಕಿಸಿಕೊಂಡು ಬಾ ಎಂದು ಹೇಳಿ ತಮ್ಮ ಕಾರ್ಡ್ ತೆಗೆದು ಅವನ ಕೈಗಿಟ್ಟರು. ಕೋಪದಲ್ಲಿಯೇ ಮಹಿಮಾಳೆಡೆಗೆ ನೋಡುತ್ತಾ ಸರಕ್ಕೆ ಬಿಲ್ ಹಾಕಿಸಿಕೊಂಡು ಬರಲು ಹೋಗಿದ್ದನು. ಪುಟ್ಟ, ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ಕೊಡು ಎಂದರೆ, ಯಾಕೆ ಮಾವ ಎಂದಳು ಗೊಂದಲದಲ್ಲಿಯೇ. ಹೆದರ್ಬೇಡ ಪುಟ್ಟ, ಸರಕ್ಕೆ ಮಾಂಗಲ್ಯ ಹಾಕಿಸೋಣ, ಕೊಡು, ಇಲ್ಲಿಯೇ ಹಾಕಿಕೊಡ್ತಾರೆ ಎಂದು ಹೇಳಿದರು. ಅವರ ಮಾತಿಗೆ ಏನೊಂದು ಮಾತನಾಡದೆ ಇಷ್ಟು ದಿನ ತನ್ನ ಕೊರಳಲ್ಲಿ ಅರಿಶಿಣದ ದಾರದಲ್ಲಿ ಇದ್ದಂತಹ ಮಾಂಗಲ್ಯವನ್ನು ತೆಗೆದು ತನ್ನ ಮಾವನ ಕೈಗೆ ನೀಡಿದಳು. ನೀನು ಇಲ್ಲಿಯೇ ಕುಳಿತಿರು, ನಾನು ಈಗಲೇ ಬಂದೆ ಎಂದು ಕುಳಿತಲ್ಲಿಂದ ಎದ್ದು ಒಡವೆ ಅಂಗಡಿಯ ಮಾಲೀಕನ ಬಳಿ ಹೋದವರು, ಇಲ್ಲಿಗೆ ಆಚಾರಿಯನ್ನು ಕರೆಸಿ ಸರಕ್ಕೆ ಈ ತಾಳಿಯನ್ನು ಹಾಕಿಸಿಕೊಡಿ ಎಂದು ಅವನ ಕೈಗೆ ನೀಡಿದರು. ಅಂತಹ ಸಣ್ಣ ಪುಟ್ಟ ಕೆಲಸವನ್ನೆಲ್ಲ ಆ ಅಂಗಡಿಯ ಮಾಲೀಕ ಮಾಡಿಸುವುದಿಲ್ಲ. ಆದರೆ ಅವರು ತನ್ನ ತಂದೆಯ ಸ್ನೇಹಿತರು ಎಂದು ತಿಳಿದರಿದ್ದರಿಂದ ಅವರ ಮಾತಿಗೆ ಪ್ರತಿ ಆಡದೆ 5 ನಿಮಿಷ ಕುಳಿತಿರಿ, ನಾನು ರೆಡಿ ಮಾಡಿಸುತ್ತೇನೆ ಎಂದು ತನ್ನ ಕೈಗೆ ತೆಗೆದುಕೊಂಡಿದ್ದರು. ಇತ್ತ ಆ ಸರಕ್ಕೆ ಬಿಲ್ ಹಾಕಿಸಿದ ಮಹರ್ಷಿ ಮಹಿಮಾ ಕುಳಿತಿದ್ದ ಎದುರಿದ್ದ ಅದೇ ಕುರ್ಚಿಯಲ್ಲಿ ಕುಳಿತನು. ರಾಜೇಂದ್ರ ಅವರು ಕೂಡ ಬಂದು ಮಹಿಮಾಳ ಪಕ್ಕ ಕುಳಿತರು. ಅಂಗಡಿಯ ಮಾಲೀಕ ಹೇಳಿದ ಹಾಗೆ 5 ನಿಮಿಷಕ್ಕೆ ಸರವನ್ನು ತಯಾರಿ ಮಾಡಿ ತಂದವನು ರಾಜೇಂದ್ರ ಅವರ ಕೈಗೆ ನೀಡಿದ್ದನು. ಮಹರ್ಷಿ, ನೀನು ತಾಳಿ ಕಟ್ಟುವುದನ್ನಂತೂ ನಾನು ನೋಡಿಲ್ಲ. ಯಾವತ್ತಾದರೂ ಈ ಮಾಂಗಲ್ಯ ಸರವನ್ನು ಮಹಿಮಾ ಕೊರಳಿಗೆ ಹಾಕು ಎನ್ನುತ್ತಿದ್ದ ಹಾಗೆ ಆಘಾತದಲ್ಲಿ ಎದ್ದು ನಿಂತನು ಮಹರ್ಷಿ. ಮುಂದುವರಿಯುವುದು. ಮಹರ್ಷಿ ಮಹಿಮಾಳಿಗೆ ತಾಳಿಯೇ ಕಟ್ಟಿಲ್ಲ. ಅಂಥದ್ದರಲ್ಲಿ ಈಗ ತನ್ನ ತಂದೆಯ ಮುಂದೆ ಮಾಂಗಲ್ಯ ಸರವನ್ನು ಮಹಿಮಾಳ ಕುತ್ತಿಗೆಗೆ ಹಾಕುತ್ತಾನಾ ಇಲ್ಲವಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.